ಇನ್ನು ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು ಏಷ್ಯಾ ಕಪ್ ಫೈನಲ್ ಪಂದ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಭಾರತಕ್ಕೆ ಸಮವಲ್ಲ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಪಂದ್ಯದಲ್ಲಿಯೂ ಪಾಕ್ ಅನ್ನ ಬಗ್ಗು ಬಡಿಯುತ್ತಾರೆ. ಪಾಕಿಸ್ತಾನದ ಡಿಎನ್ಎಯಲ್ಲಿ ಉಗ್ರವಾದ ಅಡಗಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿನೇ ಆಡ್ತಾರೆ. ಪಾಕಿಸ್ತಾನ ಭಾರತಕ್ಕೆ ಯಾವತ್ತೂ ಸಮ ಅಲ್ಲ. ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಕುರಿತು ಈ ರೀತಿಯಾಗಿ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಡಿಎನ್ಎಯಲ್ಲಿ ಅಸಭ್ಯ ವರ್ತನೆ ಅಡಗಿದೆ. ಕ್ರಿಕೆಟ್ ಮ್ಯಾಚ್ ವೇಳೆಯೂ ಕೂಡ ಅವರು ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ. ಉಗ್ರವಾದ ಅವರ ಡಿಎನ್ಎ ಅಲ್ಲೇ ಇದೆ. ಸೂಕ್ತವಾದ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿನೇ ಆಡ್ತಾರೆ. ಯಾವುದರಲ್ಲಿಯೂ ಕೂಡ ಪಾಕಿಸ್ತಾನ ನಮಗೆ ಸಮಾನರಲ್ಲ. ಎಲ್ಲದರಲ್ಲಿಯೂ ಕೂಡ ಭಾರತ ಮೇಲುಗೈ ಸಾಧಿಸಿದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ರಿ, ಪಾಕಿಸ್ತಾನದ ಒಂದು ರಕ್ತದಲ್ಲೇ ಅವರ DNA ಅಸಭ್ಯ ವರ್ತನೆ, ಟೆರರಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಡೋದು, ಮತ್ತೊಂದು ದೇಶ ಸುಖ ಶಾಂತಿಯಿಂದ ಇರುವಂಥದ್ದು, ನೆಮ್ಮದಿಯಿಂದ ನೋಡದೇ ಇರುವಂಥದ್ದು ಅವರ DNA ಇದೆ. ಹಾಗಾಗಿ ಸೂಕ್ತವಾದಂಥ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿ ಆಡ್ತಾರೆ. ಮತ್ತು ಇಲ್ಲಿವರೆಗೆ ಪಾಕಿಸ್ತಾನವನ್ನು ಎಲ್ಲದರಾಗೂ ನಾವು ಸೋಲಿಸಿವಿ. ಎಕಾನಮಿ ಒಳಗೂ ನಮ್ಮ ಕಂಪ್ಯಾರಿಸನ್ ಅಲ್ಲ, ಅವರು ಮಿಲಿಟ್ರಿ ಶಕ್ತಿಯೊಳಗೆ ನಮ್ಮ ಕಂಪ್ಯಾರಿಸನ್ ಅಲ್ಲ, ಸ್ಪೋರ್ಟ್ದಾಗೂ ಕಂಪ್ಯಾರಿಸನ್ ಅಲ್ಲ ಅನ್ನೋದು ಹಲವು ಬಾರಿ ಪ್ರೂವ್ ಆಗಿದೆ. ಇವತ್ತು ನಮ್ಮ ತಂಡ ಅತ್ಯಂತ ಅದ್ಭುತವಾದಂಥ ಒಂದು ಜಯವನ್ನು ಗಳಿಸ್ಲಿ ಅಂತ ಹಾರೈಸ್ತದೆ. ನೋಡ್ರಿ, ಪಾಕಿಸ್ತಾನದ ಒಂದು ರಕ್ತದಲ್ಲೇ ಅವರ DNA ಅಸಭ್ಯ ವರ್ತನೆ, ಟೆರರಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಡೋದು, ಮತ್ತೊಂದು ದೇಶ ಸುಖ ಶಾಂತಿಯಿಂದ ಇರುವಂಥದ್ದು, ನೆಮ್ಮದಿಯಿಂದ ನೋಡದೇ ಇರುವಂಥದ್ದು ಅವರ DNA ಇದೆ. ಹಾಗಾಗಿ ಸೂಕ್ತವಾದಂಥ ರಕ್ಷಣೆಯೊಂದಿಗೆ ನಮ್ಮ ಆಟಗಾರರು ಚೆನ್ನಾಗಿ ಆಡ್ತಾರೆ. ಮತ್ತು ಇಲ್ಲಿವರೆಗೆ ಪಾಕಿಸ್ತಾನವನ್ನು ಎಲ್ಲದರಾಗೂ ನಾವು ಸೋಲಿಸಿವಿ. ಎಕಾನಮಿ ಒಳಗೂ ನಮ್ಮ ಕಂಪ್ಯಾರಿಸನ್ ಅಲ್ಲ, ಅವರು ಮಿಲಿಟ್ರಿ ಶಕ್ತಿಯೊಳಗೆ ನಮ್ಮ ಕಂಪ್ಯಾರಿಸನ್ ಅಲ್ಲ, ಸ್ಪೋರ್ಟ್ದಾಗೂ ಕಂಪ್ಯಾರಿಸನ್ ಅಲ್ಲ ಅನ್ನೋದು ಹಲವು ಬಾರಿ ಪ್ರೂವ್ ಆಗಿದೆ. ಇವತ್ತು ನಮ್ಮ ತಂಡ